ಇವತ್ತು RSS ಪ್ರತಿಯೊಬ್ಬರಿಗೂ ಗೊತ್ತಿದೆ, ಏನು ಕೆಲಸ ಮಾಡಿದೆ, ಹೇಗೆ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಅದು ಈ ದೇಶದಲ್ಲಿ ಮಾಡ್ತಾ ಇದೆ. ಆದ್ದರಿಂದ ಇದು ಇರಬೇಕು ಅನ್ನುವಂಥ ಒಂದು ಭಾವನೆ ಭಾಳಷ್ಟು ಜನರಲ್ಲಿದೆ. ಕೋಟಿ ಜನ RSSನಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ RSS ಎಲ್ಲ ಏನೂ ಮಾಡಲಿಕ್ಕೆ ಆಗೋದು. ಅವರಿಗಾಗಲೇ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡಲಿಲ್ಲ. ಲೀಗಲ್ ಬ್ಯಾಕ್ ಅಲ್ಲ, ಅದು ಕೊಡಲಿ. ಕಾನೂನುಬದ್ಧವಾಗಿ ಯಾವ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಆಗಬೇಕು, ಎಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು, ಈಗ 100 ವರ್ಷದಿಂದ ಎಲ್ಲರೂ ಕೇಳಿದ್ವಿ, ಎಲ್ಲರಿಗೂ ಹೇಳಿದ್ದೇವೆ. ಅನೇಕ ಕೋರ್ಟ್ನಲ್ಲಿ ಪ್ರಕರಣಗಳು ನಡೆದಿದ್ದಾವೆ, ಅವೆಲ್ಲವೂ ಕೂಡ ಆಗೋದು. ಈಗ ಹೊಸದಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆಯಿಂದ ಹಿಡಿದು ಬೇರೆ ಬೇರೆ ಕಡೆ ಅವರಿಗೆ ಮುಸಲ್ಮಾನ್ ವೋಟ್ಗಳು ವ್ಯತ್ಯಾಸ ಆಗಿತ್ತು ಮತ್ತು ಮೌಲ್ಯಗಳು, ಮುಲ್ಲಾಗಳು, ಧರ್ಮಗುರುಗಳು ಇವರೆಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ಸಿನ ಮೇಲೆ ಬಹಳ ದೊಡ್ಡ ಒತ್ತಡವನ್ನು ತರ್ತಾ ಇದ್ದಾರೆ. ನಮ್ಮವರಿಗೆ ಇಷ್ಟು ಮಂದಿ ಮಂತ್ರಿ ಮಾಡಬೇಕು, ಹೀಗಾಗಬೇಕು, ನಮ್ಮ ಒಟ್ಟಿಂದಲೇ ನೀವು ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀರಿ, ಇಲ್ಲಿದ್ದರೆ ಹಳ ಹೋಗ್ತಿದ್ರಿ ಅಂತ ಅವ್ರಿಗೆ ಹೇಳಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೆ ಸಮಾಧಾನ ಮಾಡಬೇಕಾದ್ರೆ RSS ಹೋಗಬೇಕು, ಇದೊಂದು ತಂತ್ರ.